ತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಮಧ್ಯಾತ್ಮದೀಪಮತಿತಿತಿರುಷುತಾಂ ತಮೊಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ ನೌಮಿನ್ಯಾಯಸುಧಾದಿಕರ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಕರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವರ್ತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಶ್ಚ ವತ್ಸಲಂ ಧೀರಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭುಜೆ ವೇದೇಶಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂಜರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಬುಧೈರಪಿ ಸುದುರ್ಬೋಧೆ ಗ್ರಂಥೇಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಃಕಣಾಃ ಲೌಕಿಕಾಲೌಕಿಕಫಲಲಕ್ಷಣಾಮೃತದೋಹಿನೀಂ ಗುರುವನುಗ್ರಹರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ದ್ವಿತೀಯ ಸ್ಕಂಧದಲ್ಲಿ ಭಗವಂತ ಮಾಡುವಂತಹ ಸೃಷ್ಟಿ, ಆ ಭಗವಂತನ ಅದ್ಭುತವಾದಂತಹ ಲೀಲೆ, ಅಪರೋಕ್ಷ ಜ್ಞಾನಿಯಾದವನು ಹೊಂದುವಂತಹ ಮಾರ್ಗ, ಇವೆಲ್ಲವನ್ನೂ ಕೂಡ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜರಿಗೆ ತಿಳಿಸಿಕೊಟ್ಟು ಇಂತಹ ಉತ್ತಮವಾದ ಮಾರ್ಗವನ್ನು ಹೊಂದುವುದಕ್ಕಾಗಿ ಇರುವ ಒಂದೇ ಒಂದು ಉಪಾಯ, ಅದು ಭಾಗವತ ಶ್ರವಣ. ಭಗವಂತನ ಭಾಗವತ ಅಂತ ಕರೆಯೋದು ಯಾಕೆ? ಬೆಳಿಗ್ಗೆ ಅದನ್ನು ಮರೆತೆ. ಭಾಗವತ ಅಂತ ಕರೆದದ್ದೇನೆ ಭಗವಾನ್ ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೆ, ಆದ್ದರಿಂದ ಇದು ಭಾಗವತ. ಹಾಗಾದರೆ ಪದ್ಮಪುರಾಣ, ಸ್ಕಂದ ಪುರಾಣವನ್ನು ವೇದವ್ಯಾಸ ದೇವರೇ ರಚನೆ ಮಾಡಿದ್ದಾರೆ, ಅದನ್ನ್ಯಾಕೆ ಭಾಗವತ ಅಂತ ಕರೆಯೋದಿಲ್ಲ? ನಿಜ, ಅದನ್ನೂ ಅವರೇ ರಚನೆ ಮಾಡಿದ್ದಾರೆ, ಆದರೆ ಇದನ್ನು ಪೂರ್ಣ ಮನಸ್ಸಿನಿಂದ ರಚನೆ ಮಾಡಿದ್ದಾರೆ. ಅಷ್ಟು ಇದರಲ್ಲಿ ವಿಷಯಗಳನ್ನು ತುಂಬಿ ತುಂಬ ಕರುಣೆಯಿಂದ ರಚನೆ ಮಾಡಿದ್ದಾರೆ, ಆದ್ದರಿಂದ ಇದನ್ನು ಭಾಗವತ ಅಂತ ಕರೀತಾರೆ. ಅಂತಹ ಭಾಗವತದ ಶ್ರವಣವನ್ನು ಮಾಡಬೇಕು ಅಂತ ಹೇಳಿದರು. ಮೈತ್ರೇಯರ ಮತ್ತು ವಿದುರರ ಸಂವಾದದ ಮೂಲಕ ಭಾಗವತ ಇದು. ಮೈತ್ರೇಯರು ವಿದುರರ ಭೇಟಿಯಾಗತ್ತೆ, ಮೈತ್ರೇಯರು ವಿದುರರಿಗೆ ಉಪದೇಶ ಮಾಡ್ತಾರೆ ಅಂತನ್ನುವ ಮಾತನ್ನು ಕೂಡ ಸೂತರು ಶೌನಕರಿಗೆ ಹೇಳಿದ್ದು. ಅದನ್ನು ಪ್ರಶ್ನೆ ಮಾಡಿದಾಗ ಇದೇ ಪ್ರಶ್ನೆಯನ್ನು ಪರೀಕ್ಷಿತ ಶುಕಾಚಾರ್ಯರಿಗೆ ಮಾಡಿದ್ದಕ್ಕೆ ಉತ್ತರವನ್ನು ಕೊಡುವುದಕ್ಕಾಗಿ ಮೂರನೆಯ ಸ್ಕಂದ ಹೊರಡ್ತಾ ಇದೆ. ಶ್ರೀ ಶುಕೌವಾಚ ಏವಮೇತತ್ಪುರಾ ಪೃಷ್ಟೋ ಮೈತ್ರೇಯೋ ಭಗವಾನ್ ಕಿಲ ಕ್ಷತ್ರಾವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹಂ ವೃದ್ಧಿಮತ್. ನೋಡಪ್ಪ, ವಿದುರನು ಕೂಡ ನೀನು ಮಾಡಿದ ಪ್ರಶ್ನೆಯನ್ನೇ ಮೈತ್ರೇಯರಿಗೆ ಮಾಡಿದ್ದಾನೆ. ಆಗ ಮೈತ್ರೇಯರು ಏನು ಉತ್ತರವನ್ನು ಕೊಟ್ಟರೋ ಅದನ್ನೇ ನಾನು ಉತ್ತರವನ್ನು ಕೊಡ್ತಾ ಇದ್ದೇನೆ ಅಂತ ಶುಕಾಚಾರ್ಯರು ಹೇಳಿದರು. ಆಗ ಪರೀಕ್ಷಿತ್ ಕೇಳಿದ, ಯಾಕೆ, ಎಲ್ಲಿ ಇವರ ಭೇಟಿಯಾಯಿತು, ಯಾವಾಗ ಭೇಟಿಯಾಯಿತು, ಏನು ಸಂವಾದ ಆಯಿತು, ಎಲ್ಲವನ್ನು ವಿವರವಾಗಿ ಹೇಳಿ ಅಂತಂದಾಗ ಶುಕಾಚಾರ್ಯರು ಉತ್ತರ ಕೊಡ್ತಾರೆ. ವಿದುರ ತೀರ್ಥಯಾತ್ರೆಗೆ ಹೋಗುವುದಕ್ಕೆ ಕಾರಣ ಏನು ಅನ್ನೋದನ್ನು ಸುಮಾರು ಒಂದು 10 ಶ್ಲೋಕಗಳಿಂದ ತಿಳಿಸಿಕೊಡ್ತಾರೆ. ಅದರಲ್ಲಿ ಒಂದೆರಡು ಮಾತನ್ನು ನಾವು ತಿಳಿಯೋಣ. ಯದಾತು ರಾಜ ಸ್ವಸುತಾನ ಸಾಧೂನ್ ಪುಷ್ಣನ್ನ ಧರ್ಮೇಣ ವಿನಷ್ಟ ದೃಷ್ಟಿ ಭ್ರಾತುರ್ಯವಿಷ್ಠಸ್ಯ ಸುತಾನ್ ವಿಬಂಧೂನ್ ಪ್ರವೇಶ್ಯ ಲಾಕ್ಷಾಭವನೇ ದದಾಹ. ವಿದುರ ರಾಜ್ಯವನ್ನು ಬಿಟ್ಟು ವನಕ್ಕೆ ಹೋಗುವುದಕ್ಕೆ ಒಂದೇ ಕಾರಣ ಇಲ್ಲ, ಬಹಳ ಕಾರಣಗಳು ಒಂದಾದ ಮೇಲೆ ಅವನ ಮನಸ್ಸಿಗೆ ವಿರುದ್ಧವಾದದ್ದು ನಡೀತಾನೇ ಇತ್ತು ಅಲ್ಲಿ. ಮೊದಲನೇದಾಗಿ ಧೃತರಾಷ್ಟ್ರ ತನ್ನ ಮಕ್ಕಳ ಮೇಲೆ ಭಾರೀ ಪ್ರೀತಿಯನ್ನು ಮಾಡ್ತಾ ಇದ್ದ, ದುಷ್ಟರು ಆದರೂ ಪ್ರೀತಿಯನ್ನು ಮಾಡ್ತಾ ಇದ್ದ. ತನ್ನ ತಮ್ಮನ ಮಕ್ಕಳು, ಪಾಂಡುರಾಜನ ಮಕ್ಕಳು ಪಾಂಡವರ ಮೇಲೆ ಪಕ್ಷಪಾತವನ್ನು ಮಾಡ್ತಾ ಇದ್ದ, ಅವರನ್ನು ದ್ವೇಷ ಮಾಡ್ತಾ ಇದ್ದ, ಅವರನ್ನು ಲಾಕ್ಷಾಗ್ರಹದಲ್ಲಿ ಸುಡಿಸ್ತಾರೆ ಅಂತ ಗೊತ್ತಿದ್ದರೂ ಕೂಡ ಲಾಕ್ಷಾಗ್ರಹಕ್ಕೆ ಕೊಟ್ಟುಕೊಳಿಸೋದಕ್ಕೆ ಸಮ್ಮತಿಯನ್ನು ನೀಡಿದ.
ಹೀಗೆ ಒಂದಲ್ಲ ಎರಡಲ್ಲ. ಯದಾತು ಪಾರ್ಥ ಪ್ರಹಿತ ಸ್ವಭಾಯಾಂ ಜಗದ್ಗುರುರ್ಯಾನಿ ಜಗಾದ ಕೃಷ್ಣ ನತಾನಿ ಪುಂಸಾಮೃತಾಯ ನಾನಿ ರಾಜಾನು ಮೇನೆ ಹತ ಪುಣ್ಯಲೇಶಃ. ಬೇಕಾದಷ್ಟಿಲೆ ದ್ಯೂತವನ್ನಾಡಬೇಕಾದ್ರೆ ನಿವಾರಣೆ ಮಾಡಲಿಲ್ಲ, ಎಲ್ಲ ಕಥೆಗಳನ್ನು ಹೇಳಿ ಒಂದು ಮಾತನ್ನು ಹೇಳ್ತಾರೆ. ನನಗೇನು ದುಃಖ ಆಯಿತು ಗೊತ್ತಾ? ಏನು ದುಃಖ ಆಯಿತು ಅಂದರೆ, ಕೃಷ್ಣ ಬಂದ ಸಂಧಾನಕ್ಕೆ ಅಂತ ಕೃಷ್ಣ ಬಂದಾಗ ಎಲ್ಲ ಸಭೆಯಲ್ಲಿ ನಿಂತು ಕೃಷ್ಣ ಸಂಧಾನದ ಮಾತುಗಳನ್ನಾಡಿ ಒಳ್ಳೆಯ ಉಪದೇಶವನ್ನು ಮಾಡಿದರೆ ಕೃಷ್ಣನ ಮಾತೇ ಕೇಳಲಿಲ್ಲ ಧೃತರಾಷ್ಟ್ರ. ಕೃಷ್ಣನ ಮಾತೇ ಕೇಳಲಿಲ್ಲ. ನನ್ನ ಮಾತು ಕೇಳಲಿಲ್ಲ ಅನ್ನೋದು ಬಿಡಿ, ಕೃಷ್ಣನ ಮಾತು ಕೇಳಲಿಲ್ಲ. ಭಾಗವತ ಹೇಳುತ್ತೆ, ಶುಕಾಚಾರ್ಯ ಹೇಳ್ತಾರೆ, ಯಾಕೆ ಕೃಷ್ಣನ ಮಾತು ಕೇಳಲಿಲ್ಲ? ಏನ್ರಿ, ಕೃಷ್ಣ ದೇವರು, ಅವನು ಬಂದು ಹೇಳಿದ್ರೆ ಕೇಳಬಾರ್ದೇನೋ? ಹತ ಪುಣ್ಯಲೇಶಃ. ಪುಣ್ಯ ಇಲ್ಲ ಅಂದರೆ ಯಾರು ಹೇಳಿದ ಮಾತು ಅರ್ಥ ಆಗೋದಿಲ್ಲ. ಅನೇಕರು ಪ್ರಶ್ನೆಯನ್ನು ಮಾಡ್ತಾ ಇರ್ತಾರೆ, ಅಲ್ರಿ ಏನ್ರಿ ಶ್ರೀಮದಾಚಾರ್ಯರು ಎಂಥ ದೊಡ್ಡ ಜ್ಞಾನಿಗಳು, ಅಂಥ ಶ್ರೀಮದಾಚಾರ್ಯರು ಉಪದೇಶ ಮಾಡಿದಾಗ ಶ್ರೀಮದಾಚಾರ್ಯ ಅವತಾರ ಮಾಡಿದ್ರೋ ಇಲ್ವೋ? ಮಾಡಿದರು. ಶ್ರೀಮದಾಚಾರ್ಯ ತತ್ವಸ್ಥಾಪನೆ ಮಾಡಿದರೋ ಇಲ್ವೋ? ಮಾಡಿದರು. ಶ್ರೀಮದಾಚಾರ್ಯರು ವಾಯುದೇವರೇ ಭೂಮಿಗೆ ಬಂದು ತತ್ವಜ್ಞಾನವನ್ನು ಉಪದೇಶ ಮಾಡಿದ ಮೇಲೆ ಇನ್ನೂ ಮಾಧ್ವರ ಸಂಖ್ಯೆ ಯಾಕೆ ಇಷ್ಟೇ ಉಳಿತು? ಎಲ್ಲರೂ ಕನ್ವರ್ಟ್ ಆಗಬೇಕಾಗಿತ್ತಲ್ಲ. ಏನು ಶ್ರೀಮದಾಚಾರ್ಯ ಮಾತಿಗೆ ಬೆಲೆ ಇಲ್ವಾ? ಏನು ಅವ್ರ ಮಾತಿನಲ್ಲಿ ಅಷ್ಟು ಶಕ್ತಿ ಇಲ್ವಾ? ಎಲ್ಲ ಇದೆ. ಶ್ರೀಮದಾಚಾರ್ಯರ ಮಾತಿನಲ್ಲಿ ಶಕ್ತಿ ಇದೆ, ಅವರ ಯುಕ್ತಿಯಲ್ಲಿ ಶಕ್ತಿ ಇದೆ, ಅವರ ಗ್ರಂಥಗಳಲ್ಲಿ ಗಾಂಭೀರ್ಯ ಇದೆ, ಎಲ್ಲ ಇದೆ. ಆದರೆ ಕೇಳೋರಲ್ಲಿ ಪುಣ್ಯ ಇರಬೇಕು. ಹತ ಪುಣ್ಯಲೇಶಃ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಜ್ಞಾನಿಗಳು ಗುರುಗಳು ನಮಗೆ ಉಪದೇಶ ಮಾಡ್ತಾರೆ, ಏನೇನೋ ಉಪದೇಶವನ್ನು ಮಾಡ್ತಾರೆ. 10 ಜನರಿಗೆ ನಮಗೆ ಉಪದೇಶ ಮಾಡ್ತಾರೆ, ಶಿಷ್ಯಂದಿರಿಗೆ. ಆ 10 ಜನರಲ್ಲಿ ಒಬ್ಬರು ಇಬ್ಬರು ಅವರ ಮಾತನ್ನು ನಡೆಸ್ತೇವೆ, ಉಳಿದವರು ಯಾಕೆ ನಡೆಸ್ತಿಲ್ಲ? ಹತ ಪುಣ್ಯಲೇಶಃ. ಗುರುಗಳ ಮಾತು ಕೇಳೋದು ಉಪಯೋಗ ಇಲ್ಲ. ಆ ಗುರುಗಳ ಮಾತನ್ನು ಕೇಳಿ ಅರ್ಥ ಮಾಡಿಕೊಂಡು ಅದನ್ನು ಪಾಲನ ಮಾಡಬೇಕು ಅಂತನ್ನುವ ಬುದ್ಧಿ ನಮಗೆ ಬರಬೇಕು ಅಂದರೆ ಪುಣ್ಯ ಇರಬೇಕು. ಇಲ್ಲದೇ ಇದ್ದರೆ ಎಂಥವರು ಹೇಳಿದರೂ ಏನು ಪರಿಣಾಮ ಆಗೋದಿಲ್ಲ. ಪುಣ್ಯ ಇತ್ತೋ ಯಾರೋ ಬಂದು ಏನೋ ಹೇಳಿದರೂ ಪರಿಣಾಮ ಆಗತ್ತೆ. ಅಲ್ರಿ, ಇಡೀ ರಾಮಾಯಣ ಮಹಾಭಾರತ ಓದ್ತೇವೆ ನಾವು, ಇಡೀ ಭಾಗವತವನ್ನು 12 ಸ್ಕಂದವನ್ನು 7 ದಿವಸ ಕೇಳಿದ್ವಿ. ಯಾರ ಮಾತಿದು? ವೇದವ್ಯಾಸದೇವರ ಮಾತು. ಇಷ್ಟು ಕೇಳಿದರೂ ಕೂಡ ನಾವು ಬದಲಾವಣೆ ಆಗುತ್ತಾ? ಆಗೋದಿಲ್ಲ. ಯಾಕೆ? ಹತ ಪುಣ್ಯಲೇಶಃ. ಪುಣ್ಯ ಇಲ್ಲ. ಪುಣ್ಯ ಇದ್ದರೆ ಕಿಂ ಪಶು ಪೂರ್ವದೇಹೇ, ಒಂದೇ ಮಾತು ಸಾಕು. ಯಾಕೆ? ಅವರಿಗೆ ಪುಣ್ಯ ಇತ್ತು, ಅಪಾರವಾದ ಪುಣ್ಯದ ರಾಶಿ ಇತ್ತು ಅನ್ನೋದಕ್ಕೆ ಕಿಂ ಪಶು ಪೂರ್ವದೇಹೇ ಅನ್ನುವ ಒಂದೇ ಒಂದು ಗುರುಗಳ ಮಾತು ಸಾಕಾಯಿತು, ಅವರ ಇಡೀ ಜೀವನ ಬದಲಾಯಿತು. ನಾವು ಇಷ್ಟೆಲ್ಲ ಓದಿದರೂ ನಮ್ಮ ಜೀವನ ಬದಲಾಗೋದಿಲ್ಲ. ಯಾಕೆ ಅಂದರೆ ಹತ ಪುಣ್ಯಲೇಶಃ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ನತಾನಿ ಪುಂಸಾಂ ಅಮೃತಾಯ ನಾನಿ. ಅಮೃತಾಯ ನಾನಿ, ಆ ಭಗವಂತನ ಮಾತುಗಳು ಅಂದರೆ ಅಮೃತಪ್ರಾಯವಾದ ಮಾತುಗಳು. ಅಂಥ ಮಾತುಗಳನ್ನು ಕೂಡ ಇವನು ಕೇಳಲಿಲ್ಲ. ಆಮೇಲೆ ನನ್ನನ್ನು ಒಂದು ಸತಿ ಹೇಳಿ ಕಳಿಸಿದ, ವಿದುರನನ್ನು ಹೇಳಿ ಕಳಿಸಿದ. ವಿದುರ ಏನು ಮಾಡಬೇಕಪ್ಪ ಅಂತ ಭಾರಿ ಮನಸ್ಸಿಗೆ ಆಲೋಚನೆ ಮಾಡಿಕೊಂಡು ಬಹಳ ದುಃಖದಿಂದ, ನನ್ನ ಮಗ ಎಲ್ಲ ಹೀಗೆ ಹಾಳಾಗಿದ್ದಾನೆ, ಯುದ್ಧದ ಪ್ರಸಂಗ ಬಂದಿದೆ, ಏನು ಮಾಡೋಣ? ನಾನು ವಿದುರ ಉಪದೇಶ ಮಾಡಿದ, ಇಡೀ ರಾತ್ರಿಯೆಲ್ಲ ಉಪದೇಶ ಮಾಡಿದ. ಪ್ರಜಾಗರ ಪರ್ವ ಬೇಕಾದಷ್ಟು ವಿದುರ ಉಪದೇಶ ಮಾಡಿದ. ಇಷ್ಟೆಲ್ಲ ಉಪದೇಶ ಮಾಡಿದ ಮೇಲೂ ಕೂಡ ಆದದ್ದೇನು? ದುರ್ಯೋಧನ ಬಂದು ಯುಧಿಷ್ಠಿರನನ್ನು ಬೈದ. ಯಾರು ನಿನಗೆ ಒಳಗೆ ಬಾ ಅಂದದ್ದು? ಹೋಗ್ ಅಂತ ಅವಮಾನ ಮಾಡಿದ. ಯಾವಾಗ ಇಷ್ಟೆಲ್ಲ ಪಾಂಡವರು ವನಕ್ಕೆ ಹೋದರೂ ಬೇಡ ಅಂದರೆ ಕೇಳಲಿಲ್ಲ, ದ್ಯೂತ ಬೇಡ ಅಂದರೆ ಕೇಳಲಿಲ್ಲ, ದ್ರೌಪದಿಯ ವಸ್ತ್ರಾಪಹರಣ ನಿಲ್ಲಿಲ್ಲ, ಎಲ್ಲ ಆಯಿತು. ಕೊನೆ ಚಾನ್ಸು ಅಂತ ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದರೂ ಕೂಡ ಉಪದೇಶವನ್ನು ಕೇಳಲಿಲ್ಲ, ದುರ್ಯೋಧನ ಅವಮಾನ ಮಾಡಿದ. ಆಗ ವಿದುರ ಅಂದ, ಇನ್ನು ನಾನು ಇಲ್ಲಿ ಇರೋದರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಸ್ಮಯಂ ಧನುರ್ದ್ವಾರಿ ನಿಧಾಯ ಮಾಯಾಂ ಗತವ್ಯಥೋ ಅಯಾದುರುಮಾನಯಾನಃ. ತನ್ನ ಬಿಲ್ಲು ಬಾಣಗಳನ್ನು ಅವನ ಹೊಸ್ತಿಲ ಮೇಲೆ ಇಟ್ಟು ಹೊರಟು ಬಿಟ್ಟ ವಿದುರ. ಅಲ್ಲಿಂದ ಹೊರಟು ತೀರ್ಥಯಾತ್ರೆಯನ್ನು ಮಾಡುವುದಕ್ಕಾಗಿ ವಿದುರ ಹೋಗಿದ್ದಾನೆ.
ಅನಂತಲಿಂಗೈ ಸಮಲಂಕೃತೇಷು ಚಚಾರ ತೀರ್ಥಾಯ ತನೇಶ್ವನನ್ಯಃ. ನಿರಂತರವಾಗಿ ಸಂಚಾರ ಮಾಡಿದ. ಅನಂತಲಿಂಗೇಶು, ಎಲ್ಲೆಲ್ಲಿ ಭಗವಂತನ ಪ್ರತಿಮೆಗಳಿದೆ, ಎಲ್ಲೆಲ್ಲಿ ಭಗವಂತನ ಅಧಿಷ್ಠಾನಗಳಿದೆ, ಎಲ್ಲ ಅಧಿಷ್ಠಾನಗಳಲ್ಲಿ ಸಂಚಾರ ಮಾಡ್ತಾ ಹೋಗಿದ್ದಾನೆ. ಅವಧೂತ ವೇಷ, ನಾ ಭಾರೀ ದೊಡ್ಡ ಮಂತ್ರಿ ಅಂತ ಹೇಳಿ ರಥದಲ್ಲಿ ಕುಳಿತು 100 ಜನರನ್ನು ಕರ್ಕೊಂಡು ಹೋಗಿದ್ದಲ್ಲ. ಅವಧೂತ ವೇಷ, ಅವಧೂತಚರ್ಯೆಯಿಂದ ಸಂಚಾರವನ್ನು ಮಾಡಿದ್ದಾನೆ. ಹರಿತೋಷಣಾನಿ, ನಾನಾ ವ್ರತಗಳನ್ನು ಮಾಡಿದ್ದಾನೆ. ಹರಿತೋಷಣಾನಿ, ಭಗವಂತನಿಗೆ ಪ್ರೀತಿಯಾಗುವಂತಹ ನಾನಾ ವ್ರತಗಳನ್ನು ಮಾಡ್ತಾ ಇದ್ದಾನೆ. ಸಂಚಾರ ಮಾಡ್ತಾ ಮಾಡ್ತಾ ಪ್ರಭಾಸ ಕ್ಷೇತ್ರಕ್ಕೆ ಬಂದಿದ್ದಾನೆ. ಪ್ರಭಾಸ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಅವನಿಗೆ ಸುದ್ದಿ ಗೊತ್ತಾಯಿತು, ಯಾದವರಿಗೆ ಬ್ರಾಹ್ಮಣರ ಶಾಪ ಆಗಿದೆ, ಯಾದವರೆಲ್ಲ ನಾಶ ಆಗ್ತಾರೆ ಅನ್ನುವ ಸುದ್ದಿ ಪ್ರಭಾಸ ಕ್ಷೇತ್ರದಲ್ಲಿ ವಿದುರನಿಗೆ ಗೊತ್ತಾಗತ್ತೆ. ಯಾವಾಗ ಇದು? ನಿನ್ನೆ ಹೇಳಿದ್ದೇನೆ, ಯಾದವರ ನಾಶ ಆಗುವುದಕ್ಕಿಂತಲೂ 26 ವರ್ಷ ಮೊದಲಿನ ಘಟನೆ ಇದು. ಹಾಗಾಗಿ ಆ ಪ್ರಭಾಸ ಕ್ಷೇತ್ರದಲ್ಲಿ ವಿದುರನಿಗೆ ಆ ಎಲ್ಲ ಸುದ್ದಿ ಗೊತ್ತಾಗತ್ತೆ. ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹಾಗೇ ದುಃಖವನ್ನು ಪಡ್ತಾ ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ ಯದ್ದರ್ಶನಾತ್ ಕೃಷ್ಣ ಮನುಸ್ಮರಂತಿ. ವಿದುರ ಎಲ್ಲ ಕಡೆಗೆ ಸಂಚಾರ ಮಾಡ್ತಾ ಇದ್ದಾನೆ. ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ ಅಂತ ಬಹಳ ಸುಂದರವಾದ ಶಬ್ದ. ಏನು ಹಾಗಂದರೆ ಪ್ರತ್ಯಂಕ, ಪ್ರತ್ಯಂಕ ಅಂದರೆ ಏನು? ಪ್ರತ್ಯಂಕ ಅಂದರೆ ಅಂಕ, ಅಂಕ ಅಂದರೆ ಲಕ್ಷಣಗಳು, ಅಂಕ ಅಂದರೆ ಲಕ್ಷಣಗಳು. ಪ್ರತ್ಯಂಕ ಅಂದರೆ ಎಲ್ಲ ಒಳ್ಳೆಯ ಲಕ್ಷಣಗಳಿಂದ ಕೂಡಿದವನು ಅಂತ ಅರ್ಥ. ಎಲ್ಲ ಒಳ್ಳೆಯ ಲಕ್ಷಣಗಳಿಂದ, ಶುಭ ಲಕ್ಷಣಗಳಿಂದ ಪರಿಪೂರ್ಣವಾಗಿ ತುಂಬಿದವನು ಯಾರೋ ಅವನು ಪ್ರತ್ಯಂಕ. ಆ ಪ್ರತ್ಯಂಕ ಯಾರು ಗೊತ್ತಾ? ಪ್ರತ್ಯಂಕ ಬ್ರಹ್ಮದೇವರು. ಯಾಕೆ? ಬ್ರಹ್ಮದೇವರಿಗೆ ಎಲ್ಲ ಲಕ್ಷಣಗಳು ಇದೆ. ದೇಹದ ಅಷ್ಟೂ 32 ಲಕ್ಷಣಗಳಿಂದ ಕೂಡಿದವರು ಬ್ರಹ್ಮದೇವರು. ಹಾಗಾಗಿ ಬ್ರಹ್ಮದೇವರನ್ನು ಪ್ರತ್ಯಂಕ ಅಂತ ಕರೆಯೋದು. ಪ್ರತ್ಯಂಕ ಅಂತ. ಪ್ರತ್ಯಂಕ ಮುಖ್ಯ ಅಂದರೆ ಆ 32 ಲಕ್ಷಣಗಳಿಂದ ಕೂಡಿದ ವ್ಯಕ್ತಿಗಳಲ್ಲಿ ಅತೀ ಚೆನ್ನಾಗಿ 32 ಲಕ್ಷಣ ಉಳ್ಳವನು ಅಂದರೆ ದೇವರು. ದೇವರು ಅಂದರೆ ಹೇಗೆ ಅಂದರೆ, ಬ್ರಹ್ಮದೇವರಿಗೆ ಎಷ್ಟು ಲಕ್ಷಣಗಳು, ಶ್ರೀಮದಾಚಾರ್ಯರಿಗೆ ಎಷ್ಟು ಲಕ್ಷಣಗಳು? 32 ಲಕ್ಷಣಗಳು, ದೇಹದ ಲಕ್ಷಣಗಳು ಅಂತ ಅರ್ಥ. ದೇವರಿಗೆ ಎಷ್ಟು ಲಕ್ಷಣಗಳು? ದೇವರಿಗೂ 32 ಲಕ್ಷಣಗಳು ಅಲ್ರಿ. ಮತ್ತು ದೇವರಿಗೂ ಬ್ರಹ್ಮದೇವರಿಗೇನು ವ್ಯತ್ಯಾಸನೇ ಇಲ್ವಲ್ಲ, ತಾರತಮ್ಯ ಇಲ್ವಲ್ಲ. ಬ್ರಹ್ಮದೇವರಿಗೆ 32 ಇದ್ದರೆ ದೇವರಿಗೊಂದು 320 ಆದರೂ ಇರಬೇಕಾಗಿತ್ತಲ್ಲ. ಅಂದರೆ ಹಾಗಿಲ್ಲ, ಬ್ರಹ್ಮದೇವರಿಗೂ 32, ದೇವರಿಗೂ 32. ಆದರೆ ವ್ಯತ್ಯಾಸ ಏನು ಅಂದರೆ ಸ್ಪಷ್ಟತೆಯಲ್ಲಿ ವ್ಯತ್ಯಾಸ, ಸ್ಪಷ್ಟತೆಯಲ್ಲಿ ವ್ಯತ್ಯಾಸ. ಸುಮ್ಮನೆ ತಮಾಷೆಗೆ ಹೇಳೋದಾದರೆ ಬ್ರಹ್ಮದೇವರ 32 ಲಕ್ಷಣಗಳು ಅಂದರೆ ಒಂದು 16 ಮೆಗಾಪಿಕ್ಸೆಲ್ ಕ್ಯಾಮ್ರಾದಿಂದ ಫೋಟೋ ತೆಗೆದ ಹಾಗೆ. ದೇವರದು ಅಂದರೆ ಒಂದು 500 ಮೆಗಾಪಿಕ್ಸಲ್ಲು, 1000 ಮೆಗಾಪಿಕ್ಸೆಲ್ ಕ್ಯಾಮ್ರಾದಿಂದ ಫೋಟೋ ತೆಗೆದ್ರೆ ನೀವೆಷ್ಟು ಝೂಮ್ ಮಾಡಿದರೂ ಕೂಡ ಕ್ಲಿಯರಾಗಿ ಕಾಣುತ್ತೋ ಇಲ್ವೋ, ಹಾಗೆ ದೇವರದು. ದೇವರ ಲಕ್ಷಣ ಹೇಗೆ ಅಂದರೆ ಅತೀ ಸ್ಪಷ್ಟ, ಅತ್ಯಂತ ಸ್ಪಷ್ಟ, ನಿರವಧಿಕವಾದ ಸ್ಪಷ್ಟ. ಬ್ರಹ್ಮದೇವರದು, ಲಕ್ಷ್ಮೀದೇವಿಯು ಅದಕ್ಕಿಂತಲೂ ಕಮ್ಮಿ. ಈ ಅರ್ಥದಲ್ಲಿ ಪ್ರತ್ಯಂಕ ಬ್ರಹ್ಮದೇವರು, ಪ್ರತ್ಯಂಕ ಮುಖ್ಯ ಭಗವಂತ, ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ. ಅಂತಹ ಭಗವಂತ ಇರುವ ಮಂದಿರಗಳಲ್ಲಿ ಸಂಚಾರವನ್ನು ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಕಾಲೇನ ತಾವದ್ಯಮುನಾಮುಪೇತ್ಯ ತತ್ರೋದ್ಭವಂ ಭಾಗವತಂ ದದರ್ಶ. ಯಮುನಾ ನದಿಗೆ ಬಂದ. ಯಮುನಾ ನದಿಗೆ ಬಂದು ಅಲ್ಲಿ ಉದ್ಧವರು ಕೂತಿದ್ದರು. ಉದ್ಧವರನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಇಬ್ಬರೂ ಆಲಿಂಗನ ಮಾಡಿಕೊಂಡಿದ್ದಾರೆ. ಭದ್ರಂ ಸ್ವಾನಾಮ ಪುರ್ಛತ್ ಭಗವತ್ ಪ್ರಜಾನಾಂ. ಉದ್ಧವ ಕಂಡು ಕೂಡಲೇನೆ ಎಲ್ಲೋ ಪಾಪ ನಿರಂತರ ಸಂಚಾರ ಮಾಡಿದ್ದ, ಯಾರು ಗೊತ್ತಿದ್ದವರನ್ನು ಯಾರನ್ನೂ ನೋಡಿರಲಿಲ್ಲ. ಎಷ್ಟೋ ವರ್ಷಗಳ ಮೇಲೆ ಉದ್ಧವನನ್ನು ನೋಡಿದ ಕೂಡಲೇ ಆನಂದ ಆಗಿದೆ, ಆಲಿಂಗನ ಮಾಡಿಕೊಂಡಿದ್ದಾನೆ. ಎಲ್ಲ ಸುದ್ದಿ ಹೇಳು ಅಂತ ಮೊದಲು ಕೇಳ್ತಾನೆ ಉದ್ಧವನಿಗೆ. ಎಲ್ಲ ಸುದ್ದಿ ಬೇಕಪ್ಪ ನನಗೆ, ಕೃಷ್ಣ ಹೇಗಿದ್ದಾನೆ, ಪಾಂಡವರು ಹೇಗಿದ್ದಾರೆ, ಬೇಕಾದಷ್ಟು ಸುಮಾರು ಒಂದು 16 ಶ್ಲೋಕಗಳಿಂದ ಪ್ರಶ್ನೆಯನ್ನು ಮಾಡ್ತಾನೆ. ಪ್ರಶ್ನೆಯನ್ನು ಮಾಡಿ ಯಾರ್ಯಾರು ಹೇಗಿದ್ದಾರೆ ಅಂತ ಎಲ್ಲ ವಿಸ್ತಾರವಾಗಿ ಪ್ರಶ್ನೆಯನ್ನು ಮಾಡಿ ಕೊನೆಗೆ ಕೇಳ್ತಾನೆ. ತಸ್ಯ ಪ್ರಪನ್ನಾಖಿಲ ಲೋಕಪಾನಾಮಸ್ಥಿತಾನಾಮನುಶಾಸನೆ ಸ್ವೇ ಅರ್ಥಾಯ ಜಾತಸ್ಯ ಯದುಶ್ವಜಸ್ಯ ವಾರ್ತಾಂ ಸಖೇ ಕೀರ್ತಯ ತೀರ್ಥಕೀರ್ತೇ. ಜಗತ್ತಿನಲ್ಲಿ ದೇವತೆಗಳ ವಾಕ್ಯವನ್ನು, ದೇವತೆಗಳ ಮರ್ಯಾದೆಯನ್ನು ಉಳಿಸುವುದಕ್ಕಾಗಿ, ಅವರನ್ನು ರಕ್ಷಣೆ ಮಾಡುವುದಕ್ಕಾಗಿ ಅವತಾರ ಮಾಡಿದಂತಹ
ಭಗವಂತ ಹೇಗಿದ್ದಾನೆ, ಆ ಭಗವಂತನ ಕಥೆಯನ್ನು ನನಗೆ ಹೇಳು ಎಂಬುದಾಗಿ ಪ್ರಶ್ನೆಯನ್ನು ವಿದುರ ಮಾಡಿದಾಗ ಉದ್ಧವರು ಏನು ಮಾತೇ ಬರಲಿಲ್ಲ. ಸ್ಮಾರಿತೇಶ್ವರ ಒಂದು ಕ್ಷಣ ಒಂದು ಮುಹೂರ್ತದವರೆಗೆ ಬರೀ ಅಳತಾ ನಿಂತು ಬಿಟ್ಟಿದ್ದಾರೆ. ಏನು ಉತ್ತರ ಕೊಡಬೇಕು ಅಂತೇ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನೋಡಿ, ಉದ್ಧವರಿಗೆ ಅದೇ ಆಗ ಕೃಷ್ಣ ಇನ್ನೇನು ಸ್ವಲ್ಪ ದಿವಸಕ್ಕೆ ಬಿಟ್ಟು ಹೋಗ್ತಾನೆ ಅನ್ನೋ ಸುದ್ದಿ ಗೊತ್ತಾಗಿದೆ, ಕೃಷ್ಣನ ನೆನಪಾಗಿದೆ, ಅಳ್ತಾ ಇದ್ದಾರೆ. ಅಳು ಬರದೆ ಏನಾಗತ್ತೆ? ಭಾಗವತ ಹೇಳುತ್ತೆ, ಯಃ ಪಂಚಹಾಯನೋ ಮಾತ್ರ ಪ್ರಾತರಾಶಾಯ ಯಾಚಿತಃ. 5 ವರ್ಷದ ಕೂಸರಿ ಉದ್ಧವ. 5 ವರ್ಷದ ಕೂಸಿದ್ದಾಗ ಊಟಕ್ಕೆ ಬಾರು ಅಂತ ಕರೆದ್ರೆ ಇಲ್ಲ ನಾನು ಆಟ ಆಡಬೇಕು ಅಂತ. ಏನು ಆಟ ಅಂದರೆ ಕೃಷ್ಣನ ಪೂಜೆ, ಕೃಷ್ಣನ ಅಭಿಷೇಕ, ಕೃಷ್ಣನ ಪ್ರತಿಮೆ, ಬರೀ ಕೃಷ್ಣ 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 ಕೃಷ್ಣಮಯನಾಗಿರುವಂತಹ ಉದ್ಧವ. ಅಂತಹ ಉದ್ಧವ ಸಕಥಂ ಸೇವಯಾ ತಸ್ಯ ಕಾಲೇನ ಜರಸಂಗತಃ. ಅಂಥ ಯಾವಾಗಲೂ ಹುಟ್ಟಿದಾಗಿನಿಂದ ಮುದುಕ ಆಗುವವರೆಗೆ ಕೃಷ್ಣನ ಜೊತೆಗೇ ಇದ್ದಂತಹ ಉದ್ಧವನಿಗೆ ಆ ಕೃಷ್ಣನ ಸ್ಮರಣೆಯಾದರೆ ಕಣ್ಣಲ್ಲಿ ನೀರು ಬರದೆ ಇನ್ನೇನಾಗತ್ತೆ? ಪೃಷ್ಟೋ ವಾರ್ತಾಂ ಪ್ರತಿಬ್ರೂಯಾತ್ ಭರ್ತುಃ ಪಾದೌ ಅನುಸ್ಮರನ್. ಒಂದು ಮುಹೂರ್ತದ ಕಾಲದವರೆಗೆ ಕೇವಲ ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ ಹಾಗೇ ನಿಂತಿದ್ದಾನಂತೆ ಉದ್ಧವ. ಆಮೇಲೆ ಕಣ್ಣು ಒರೆಸಿಕೊಂಡು ನಿಧಾನವಾಗಿ ಮಾತನಾಡ್ತಾನೆ. ಇನ್ನೇನಪ್ಪ ಕ್ಷೇಮ ನಮಗೆ? ಕೃಷ್ಣದ್ಯುಮಣಿ ನಿಮ್ಲೋಚೆ ಗೀರ್ಣೇಶ್ವಜಗರೇಣ. ಆ ಕೃಷ್ಣ ಎಂಬಂತಹ ಮಣಿಯನ್ನು ಅಜಗರ ನುಂಗಿ ಹಾಕಿದೆ. ಅಂದರೆ ಕೃಷ್ಣ ಇನ್ನು ಸ್ವಲ್ಪ ದಿವಸಕ್ಕೆ ಪರಂಧಾಮಕ್ಕೆ ಹೋಗಲಿದ್ದಾನೆ. ಏ ಸಂವಸಂತೋ ನ ವಿದುರು ಹರಿಂ ಮೀನಾ ಇವೋಡುಪಂ. ನನಗೇನು ದುಃಖ ಆಗತ್ತೆ ಗೊತ್ತಾ ವಿದುರ? ಏನು ದುಃಖ ಆಗತ್ತೆ ಗೊತ್ತಾ? ಈ ಕೃಷ್ಣನ ಜೊತೆಗೆ ಇದ್ದಾರಲ್ಲ ಈ ಯಾದವರು, ಅವರನ್ನು ನೋಡಿ ಬಹಳ ದುಃಖ ಆಗತ್ತೆ. ಜೊತೆಗೇ ದೇವರಿದ್ದಾನೆ, ದೇವರು ಅಂತ ಗೊತ್ತಿಲ್ಲ ಅವರಿಗೆ. ಜೊತೆಗೇ ಇದ್ದಾನೆ, ದೇವರು ಅಂತ ಗೊತ್ತಿಲ್ಲ. ದೃಷ್ಟಾಂತವನ್ನು ಕೊಡುತ್ತೆ ಭಾಗವತ. ಶುಕಾಚಾರ್ಯ ಹೇಳ್ತಾರೆ, ಮೀನಾ ಇವ ಉಡೋಪಂ. ನೀರಿನಲ್ಲಿ ಮೀನುಗಳೆಲ್ಲ ಇರುತ್ತೆ, ಎಲ್ಲ ಮೀನುಗಳು ಓಡಾಡ್ತಾ ಇರ್ತದೆ ಸಮುದ್ರದಲ್ಲಿ. ಅಲ್ಲಿ ಮತ್ಸ್ಯರೂಪಿಯಾದ ಭಗವಂತನು ಬಂದಿದ್ದಾನೆ. ಅವೇನು ಅನ್ಕೋತವೆ? ನಮ್ಗಿಂತ ಒಂದು ದೊಡ್ಡ ಮೀನು ಬಂದಿದೆ ಅಂತ ಇಷ್ಟೇ ಅನ್ಕೋತದೆ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಮೀನುಗಳ ಜೊತೆಗೆ ಮತ್ಸ್ಯರೂಪಿ ಭಗವಂತ ಓಡಾಡ್ತಾ ಇದ್ದರೆ ಮೀನುಗಳಿಗೆ ಗೊತ್ತಾಗತ್ತಾ ಇವನು ಮತ್ಸ್ಯ ಅಂತ? ಇಲ್ಲ, ಇವನು ಒಂದು ಮೀನು, ಒಂದು ದೊಡ್ಡ ಮೀನು, ಏನೋ ಹೊಸ ಮೀನು ಬಂದಿದೆ ಅಂತ ಇಟ್ಕೊಳ್ಳುತ್ತೆ. ಹಾಗೆ ಭೂತಾವಾಸಂ, ಇಡೀ ಜಗತ್ತಿಗೆ ನಿಯಾಮಕನಾದ ಭಗವಂತನನ್ನು ಸಾತ್ವತಾಂ ವೃಷಭಂ ಮನ್ಯೆ. ಇವು ನಮಗೆ ಒಬ್ಬ ರಾಜ, ನಮ್ಮಲ್ಲಿ ಒಬ್ಬ ಲೀಡರ್ ಅಂತ ಇಷ್ಟೇ ಅಂದುಕೊಂಡ್ರೆ ಹೊರತು ಆ ಭಗವಂತನನ್ನು ದೇವರು ಅಂತ ಉಪಾಸನೆ ಮಾಡಲೇ ಇಲ್ಲ. ಅವರನ್ನು ನೋಡಿ ನನಗೆ ದುಃಖ ಆಗತ್ತೆ. ದೇವಸ್ಯ ಮಾಯಾ, ಇದು ಭಗವಂತನ ಮಾಯೆ. ಮಾಂ ಖೇದಯತ್ಯೇತದಜಸ್ಯ ಜನ್ಮ ವಿಡಂಬನಂ ಯದ್ವಸುದೇವ ಗೇಹೆ ವ್ರಜೇ ಚ ವಾಸೋ ಅರಿಭಯಾದಿವ ಸ್ವಯಂ ಪುರಾದ್ಯವಾತ್ಸೀದ್ಯದನಂತ ವೀರ್ಯ. ಉದ್ಧವ ವಿದುರ, ನನಗೆ ಇನ್ನೂ ಕೆಲವು ಡೈಜೆಸ್ಟ್ ಆಗ್ತಾ ಇಲ್ಲ, ನನಗೆ ಡೈಜೆಸ್ಟೇ ಆಗೋದಿಲ್ಲ. ಏನು? ದೇವರ ಕೆಲವು ವಿಚಿತ್ರವಾದಂತಹ ಲೀಲೆಗಳು. ಏನು? ಮೊದಲನೇದ್ದು, ಅವನು ಯಾರೋ ಕಾಲಯವನ ಬಂದಂತೆ. ಆ ಕಾಲಯವನ ಬಂದದ್ದಕ್ಕೆ ಅಯ್ಯೋ ನಮ್ಮ ಊರವ್ರನ್ನೆಲ್ಲ ಸಾಯಿಸಿಬಿಡ್ತಾನಪ್ಪ ಅಂಥೇಳಿ ಗಾಬರಿಯಾಗಿ ಇಡೀ ಮಥುರಾ ಪಟ್ಟಣ ತೊಗೊಂಡೋಗಿ ದ್ವಾರಕಾಕ್ಕೆ ಶಿಫ್ಟ್ ಮಾಡಿದ. ಏನು ಬೇಕಾಗಿತ್ತ ಅವನಿಗೆ? ಆ ಶತ್ರುವಿನ ಭಯ ಇವನಿಗಿದೆಯಾ? ಆದರೂ ದೇವರು ಹೀಗೆ ಮಾಡ್ತಾನೆ. ಯಾಕೆ ಮಾಡ್ತಾನೆ? ವಿಚಿತ್ರ. ಜನ್ಮ ವಿಡಂಬನಂ ವಸುದೇವ ಗೇಹೆ ದುನೋತಿ ಚೇತಸ್ಮರತೋ ಮಮೈತದ್ಯದಾಹ ಪಾದಾವಭಿವಂದ್ಯ ಪಿತ್ರೋಹೋ. ಇನ್ನೂ ಒಂದು ವಿಚಿತ್ರ ಏನಾಯಿತು ಅಂದರೆ, ಈ ಕಂಸನನ್ನು ಸಾಯಿಸಿದ ಮೇಲೆ ಹೋಗಿ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಅಪ್ಪ ಅಮ್ಮ ಕ್ಷಮಾ ಮಾಡಿರಿ, ಇಷ್ಟು ದಿವಸ ನಾನು ನಿಮ್ಮನ್ನು ನೋಡ್ಕೊಳ್ಳಿಲ್ಲ, ಹಾಗೆ ಹೀಗೆ ಅಂತ ಬೇಡಿಕೊಳ್ತಾನೆ. ಇದೇನು ವಿಚಿತ್ರ ದೇವರದು? ಕೋವಾ ಅಮುಷ್ಯಾಂಘ್ರಿ ಸರೋಜರೇಣಂ ವಿಸ್ಮರ್ತು ಮೀಶೇತ ಪುಮಾನ್ ವಿಜಿಘ್ರನ್. ಹೀಗೆ ಬೇಕಾದಷ್ಟು ಆ ಕೃಷ್ಣನ ಮಹಿಮೆಗಳನ್ನು ಹೇಳ್ತಾರೆ. ಮನ್ನೇ ಅಸುರಾನ್ ಭಾಗವತಾಂಸ್ತ್ರ್ಯಧೀಶೆ ಸಂರಂಭ ಮಾರ್ಗಾಭಿನಿವಿಷ್ಟ ಚಿತ್ತಾನ್ ಯೇ ಸಂಯುಗೆ ಅಚಕ್ಷತ ತಾರ್ಕ್ಯ ಪುತ್ರ ಸ್ಯಾಂಸೆ ಸುನಾಭಾಯುಧ ಮಾಪತಂತಂ. ದೊಡ್ಡ ಸ್ಟೇಟ್ಮೆಂಟ್ ಇದು. ಶ್ರೀಮದಾಚಾರ್ಯರು ಇಲ್ಲಿ ಭಾಗವತ ತಾತ್ಪರ್ಯವನ್ನು ಹೇಳ್ತಾರೆ. ಏನಂತಾನೆ ವಿದುರ ಉದ್ಧವ, ನೋಡಪ್ಪ, ಅಸುರರು ಭಗವಂತ ಗರುಡಾರೂಢನಾಗಿ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಅಸುರರ ಜೊತೆಗೆ ಯುದ್ಧ ಆಡೋದಕ್ಕೆ ಬರ್ತಾನೆ. ಆ ಅಸುರರು ಭಗವಂತನನ್ನು ನೋಡಿದರೂ ಸಾಕು, ಅವರು ಉದ್ಧಾರ ಆಗಿ ಹೋಗುತ್ತೆ.
ಅಂತ ಭಾಗವತ ಹೇಳಿತು. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಇಲ್ಲಿ ಬರೀ ಅಸುರರು ನೋಡಿದರು ಅನ್ನೋದು ಮಹತ್ವದ್ದಲ್ಲ, ಭಕ್ತಿಯಿಂದ ನೋಡಿದರೆ, ಭಕ್ತಿನೇ ಪ್ರಧಾನ. ಶ್ರೀಮದಾಚಾರ್ಯ ಎರಡು ಮಾತನ್ನು ಹೇಳ್ತಾರೆ. ಅಸುರರು ಭಕ್ತಿಯಿಂದ ಭಗವಂತನನ್ನು ನೋಡಿದರೆ ಅವರಿಗೆ ಉದ್ಧಾರ ಆಗತ್ತೆ. ವಿಪರೀತವಾಗಿ ಋಷಿಗಳು ದ್ವೇಷದಿಂದ ಭಗವಂತನನ್ನು ನೋಡಿದರೆ ಅವರಿಗೆ ಅಂಧಂತಮಸ್ಸಾಗತ್ತೆ. ಆದ್ದರಿಂದ ಭಕ್ತಿ ಇದು ಪ್ರಧಾನ. ಹಾಗಾಗಿ ಅಂತಹ ಭಕ್ತಿಯನ್ನು ಮಾಡಬೇಕು. ಆಮೇಲೆ ವಿಸ್ತಾರವಾಗಿ ಕೃಷ್ಣನ ಕಥೆಯನ್ನೆಲ್ಲ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕೃಷ್ಣ ಹುಟ್ಟಿದ್ದನ್ನಾರಂಭ ಮಾಡಿಕೊಂಡು ಎಲ್ಲ ಬಾಲಲೀಲೆಗಳು, ಪ್ರತಿಯೊಂದು ಮಹಾಭಾರತದ ಯುದ್ಧ, ಪರೀಕ್ಷಿತನಿಗೆ ಅಭಿಷೇಕ, ಯದುಗಳಿಗೆ ಶಾಪ, ಇಷ್ಟೆಲ್ಲ ಕಥೆಯನ್ನು ಒಂದು ಅಧ್ಯಾಯದಲ್ಲಿ ಒಂದು ಇಂಡೆಕ್ಸ್ ತರಹ ಕೊಡ್ತಾ ಹೋಗ್ತಾರೆ. ಅದನ್ನೇನು ನಾನು ವಿಸ್ತಾರವಾಗಿ ಹೇಳೋದಿಲ್ಲ. ಹೀಗೆ ಯಾದವರಿಗೆ ವಿಪ್ರಶಾಪ ಎಲ್ಲ ಆದ ಮೇಲೆ ಭಗವಂತ ಶಾಪ ಆಯಿತು. ಶಾಪ ಆದ ಕೂಡಲೇ ಉದ್ಧವನನ್ನು ಕರೀತಾನೆ. ಉದ್ಧವನನ್ನು ಕರೆದು ಉಪದೇಶವನ್ನು ಮಾಡ್ತಾನೆ. ಉದ್ಧವನಿಗೆ 2 ಬಾರಿ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಒಂದು, ಶಾಪ ಆದ ಕೂಡಲೇ ಉದ್ಧವನನ್ನು ಕರೆದು ಉಪದೇಶ ಮಾಡಿ ಬದರಿಗೆ ಹೋಗು ಅಂತ ಕೊಟ್ಟು ಕಳಿಸ್ತಾನೆ. ಬದರಿಗೆ ಹೋಗ್ತಾನೆ. ಮತ್ತೆ ಉದ್ಧವ ವಾಪಸ್ ಬರ್ತಾನೆ. ವಾಪಸ್ ಬಂದ ಮೇಲೆ ಕೊನೆಗೆ ಎಲ್ಲ ಯಾದವರ ಸಂಹಾರ ಆದ ಮೇಲೆ ಕೃಷ್ಣ ಒಬ್ಬನೇ ಗಿಡದ ಕೆಳಗೆ ಕೂತಿರ್ತಾನೆ. ಆಗ ಮತ್ತೊಮ್ಮೆ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಅದು 11ನೇ ಸ್ಕಂದದಲ್ಲಿ ಬರುವಂತಹ ಉಪದೇಶ. ಹೀಗೆ 2 ಬಾರಿ ಕೃಷ್ಣನ ಉಪದೇಶ ಆಗತ್ತೆ. ಆಗ ಉಪದೇಶ ಮಾಡುವುದಕ್ಕಾಗಿ ಅವನನ್ನು ಕರೀತಾನೆ. ಕರೆದು ಹೇಳ್ತಾನೆ, ಸತ್ರೇ ಪುರಾ ವಿಶ್ವಸೃಜಂ ಮುನೀನಾಂ. ಈ ಉದ್ಧವ ಯಾರು ಗೊತ್ತಾ? ಬೃಹಸ್ಪತ್ಯಾಚಾರ್ಯರು. ಈ ಉದ್ಧವ ಬೃಹಸ್ಪತ್ಯಾಚಾರ್ಯರ ಅವತಾರ. ಹಾಗಾಗಿ ಈ ಬೃಹಸ್ಪತಿ ಏನು ಮಾಡಿರ್ತಾರೆ ಅಂದರೆ, ಹಿಂದೆ ಒಮ್ಮೆ ಯಜ್ಞ ಮಾಡಿರ್ತಾನೆ. ಆ ಯಜ್ಞ ಮಾಡಿದ ಸಂದರ್ಭದಲ್ಲಿ ವಿಶೇಷವಾಗಿ ದೇವರ ಸೇವೆಯನ್ನು ಮಾಡಿರ್ತಾನೆ. ದೇವರ ಸೇವೆಯನ್ನು ಮಾಡಿದ್ದಕ್ಕಾಗಿ ನಿನಗೇನು ಹೊರಬೇಕು ಅಂತ ಕೇಳಿದ. ಆಗ ಏನಿಲ್ಲ, ತತ್ವಜ್ಞಾನವನ್ನು ಉಪದೇಶ ಮಾಡು ಅಂತ ದೇವರಿಗೆ ಬೇಡಿಕೊಂಡಿರ್ತಾರೆ ಬೃಹಸ್ಪತ್ಯಾಚಾರ್ಯರು. ಆಗ ನೇರವಾಗಿ ತತ್ವೋಪದೇಶವನ್ನು ಮಾಡಿರೋದಿಲ್ಲ. ಮುಂದೆ ನೀನು ಅವತಾರ ಮಾಡಿದಾಗ ಮಾಡ್ತೇನೆ ಅಂತ ಹೇಳಿ ವರವನ್ನು ಕೊಟ್ಟಿರ್ತಾನೆ ಭಗವಂತ. ಆದ್ದರಿಂದ ಬೃಹಸ್ಪತ್ಯಾಚಾರ್ಯರ ಅವತಾರನಾದ ಉದ್ಧವನಿಗೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶವನ್ನು ಮಾಡ್ತಾನೆ. ಪುರಾಮಯ ಪ್ರೋಕ್ತ ಮಜಾಯನಾಭ್ಯೇ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೇ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ ಯತ್ ಸೂರಯೋ ಭಾಗವತಂ ವದಂತಿ. ನೋಡಪ್ಪ, ನಾನು ಉಪದೇಶವನ್ನು ಮಾಡ್ತೇನೆ. ಆ ಉಪದೇಶವನ್ನು ಮಾಡೋದು ಅಂದರೆ ಹೊಸದೇನು ಮಾಡೋದಿಲ್ಲ. ನಾನೇನು ಹಿಂದೆ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದೇನೋ ಅದೇ ಉಪದೇಶವನ್ನು ನಾನು ನಿನಗೆ ಮಾಡ್ತೇನೆ ಅಂತ ಹೇಳಿದಾಗ ಬಹಳ ಸಂತೋಷ ಆಗತ್ತೆ. ನಮಸ್ಕಾರವನ್ನು ಮಾಡ್ತಾನೆ ಉದ್ಧವ. ಕರ್ಮಾಣ್ಯನೀಹಸ್ಯ ಭವೋ ಭವಸ್ಯ ದುರ್ಗಾಶ್ರಯೋಥಾರಿ ಭಯಾತ್ಪಲಾಯನಂ ಕಾಲಾತ್ಮನೋ ಯತ್ ಪ್ರಮದಾಯುತಾಶ್ರಯ ಸ್ವಾತ್ಮನ್ರತೆ ಖಿದ್ಯತಿ ಧೀರ್ವಿದಾಮಪಿ. ಸ್ವಾಮಿ, ನಿನ್ನ ಕೆಲವು ಲೀಲೆಗಳು ನನಗೆಷ್ಟು ಮೋಹವನ್ನು ಮಾಡುತ್ತೆ ಅಂದರೆ, ಏನೋ ಮಹತ್ವದ ವಿಚಾರ ಮಾಡೋದಿರ್ತದೆ. ಉದ್ಧವನ್ ಕರೀರಪ್ಪ ಅಂಥೇಳಿ ನಾನು ಕರಿತೀಯ. ಕರೆದು ನೋಡಪ್ಪ ಏನು ಮಾಡಬೇಕು, ಹೀಗೆಲ್ಲ ಶತ್ರುಗಳು ಬರ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ನನ್ನನ್ನು ಕೇಳ್ತೀಯ ನೀನು. ಮಂತ್ರೇಶು ಮಾಂ ಉಪಹೂಯ ಯತ್ವಂ ಅಖಂಡಿತ ಖಂಡಿತ ಸದಾತ್ಮಬೋಧ. ನಿತ್ಯ ಜ್ಞಾನ ಸ್ವರೂಪನಾದಂತಹ ನೀನು ನನಗೆ ಬಂದು ಏನು ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳ್ತೀಯಲ್ಲ, ಇದು ನನಗೆ ಆಶ್ಚರ್ಯ ಆಗತ್ತೆ. ಹಾಗಾಗಿ ಅಂತಹ ನೀನು ನನಗೆ ಉಪದೇಶವನ್ನು ಮಾಡು ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದಾಗ ಪರೀಕ್ಷಿತ್ ರಾಜ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಅಲ್ಲ, ಎಲ್ಲ ಯಾದವರು ಸತ್ತೋದರು, ಕೃಷ್ಣನೂ ಪರಂಧಾಮಕ್ಕೆ ಹೋದ. ಅಂಥದ್ದು ಈ ಉದ್ಧವ ಯಾಕೆ ಉಳ್ಕೊಂಡ? ಉದ್ಧವನು ಯಾದವನೇ ಅಲ್ಲ. ಆ ಉದ್ಧವ ಒಬ್ಬನೇ ಉಳಿದುಕೊಳ್ಳೋದಕ್ಕೆ ಕಾರಣ ಏನು? ಸಕಥಂ ಅವಶಿಷ್ಟ ಉದ್ಧವ ಯದ್ಧರಿರಪಿ ತತ್ಯಜ ಆಕೃತಿಂ ತ್ರ್ಯಧೀಶಃ. ದೇವರೇ ಭೂಮಿಯನ್ನು ಬಿಟ್ಟು ಹೋದಾಗ ಉದ್ಧವ ಒಬ್ಬ ಉಳಿದುಕೊಳ್ಳೋದಕ್ಕೆ ಕಾರಣ ಏನು ಅಂದಾಗ ಶುಕಾಚಾರ್ಯ ಹೇಳ್ತಾರೆ, ಇಲ್ಲ, ಬೇಕಂತಲೇ ಭಗವಂತ ಉಳಿಸಿದ್ದ. ಯಾಕೆ ಅಂದರೆ, ನಾನು ಹೇಳುವ ತತ್ವಜ್ಞಾನವನ್ನು ಜಗತ್ತಿಗೆ ಪ್ರಚಾರ ಮಾಡುವುದಕ್ಕೆ ಯಾರಾದರೂ ಬೇಕಲ್ಲ. ಹಾಗಾಗಿ ಉದ್ಧವ ಇವನು ಸಮರ್ಥ, ಅತ್ಯಂತ ಸಮರ್ಥ. ನೋದ್ಧವೋಣ್ವಪಿ ಮನ್ಯೋನಃ. ಉದ್ಧವ, ನನಗೂ ಉದ್ಧವನಿಗೂ ಏನೇನೂ ಡಿಫರೆನ್ಸ್ ಇಲ್ಲ, ಒಂದು ಅಣುವೂ ಡಿಫರೆನ್ಸ್ ಇಲ್ಲ ಅಂತ ಕೃಷ್ಣ ಹೇಳಿಬಿಟ್ಟ ಸ್ಟೇಟ್ಮೆಂಟು.
ಅದಕ್ಕೆ ಶ್ರೀಮದಾಚಾರ್ಯ ಅರ್ಥ ಬರೀತಾರೆ. ಹಾಗರ್ಥ ಅಲ್ಲ. ಯಾವಾಗ ಉತ್ತಮರಿಗೆ ಅಧಮರ ಸಾಮ್ಯವನ್ನು ಹೇಳ್ತಾರೆ ಅಲ್ಲಿ 3 ಕಾರಣ ಇರುತ್ತೆ. ಒಂದು ಅಸುರಜನ ಮೋಹ, ಅಥವಾ ಮೇಲ್ ನೋಡೋದಕ್ಕೆ ಕೆಲವ್ರಿಗೆ ಅನಿಸೆ ಏನ್ರಿ ಉದ್ಧವ ಕೃಷ್ಣ ಒಂದೇ ತರಹ ಅಂತ ಜನ ಅಂತಿರ್ತಾರಲ್ಲ, ಏನಂತಾರೋ ಅದನ್ನು ಆ್ಯಸ್ ಇಟ್ ಈಸ್ ಅನುವಾದ ಮಾಡಿರ್ತಾರೆ, ಹಾಗಾದರೂ ಇರುತ್ತೆ. ಅಥವಾ ಕಿಂಚಿತ್ ಸಾದೃಶ್ಯ ಇರುತ್ತೆ, ಏನೋ ಸ್ವಲ್ಪ ಸಾದೃಶ್ಯ ಇರುತ್ತೆ. ಈಗ ಉದಾಹರಣೆಗೆ ರಘುತ್ತಮರ ಶ್ಲೋಕ ಇದೆ. ರಘುತ್ತಮರ ಶ್ಲೋಕದಲ್ಲಿ ಏನು ಹೇಳ್ತೀವಿ? ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು. ರಘುತ್ತಮ ತೀರ್ಥರು ಹೇಗಿದ್ದಾರೆ? ಶಾಂತಿಯಲ್ಲಿ ಶುಕಾಚಾರ್ಯರಂತೆ ಇದ್ದಾರೆ. ಏನಂಗಂದರೆ ಶಾಂತಿಯಲ್ಲಿ ಶುಕಾಚಾರ್ಯರು ಉತ್ತಮರು ಸಾಮ್ಯ ಇದೆಯಾ? ಇಲ್ಲ. ಹಾಗಾದರೆ ಏನರ್ಥ ಅದಕ್ಕೆ? ಅಲ್ಪ ಸಾಮ್ಯ ಇದೆ. ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ. ವಾಂಗ್ಮಯದಲ್ಲಿ ವೇದವ್ಯಾಸದೇವರಂತೆ ಇದ್ದಾರೆ, ಸಾಧ್ಯವಿದೆಯಾ? ಇಲ್ಲ. ಹಾಗಾದರೆ ಇವೆಲ್ಲ ಅಲ್ಪ ಸಾದೃಶ್ಯ. ಅಧಮರಿಗೆ ಉತ್ತಮರ ಸಾದೃಶ್ಯವನ್ನು ಎಲ್ಲಿ ಹೇಳ್ತಾರೋ ಅಲ್ಲಿ ಅಲ್ಪ ಸಾದೃಶ್ಯ ಅಂತನ್ನುವ ಅಭಿಪ್ರಾಯದಲ್ಲಿ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಹೇಳಿದಾಗ ಸರಿ. ದ್ವಾರಿದ್ವ್ಯನಧ್ಯಾರ ಶಭಕ್ಕುರ ಉದ್ಧವ ಅಲ್ಲಿ ಬರ್ತಾನೆ. ಉದ್ಧವ ಬಂದ ಮೇಲೆ ಉದ್ಧವನಿಗೆ ಕೇಳ್ತಾರೆ ವಿದುರರಂತಾರೆ, ಸ್ವಾಮಿ ಹಾಗಾದರೆ ನೀವು ನನಗೆ ಉಪದೇಶವನ್ನು ಮಾಡಿ, ಕೃಷ್ಣ ಪರಮಾತ್ಮ ನಿಮಗೇನೇನು ಹೇಳಿದ್ದಾನೋ ಅದೆಲ್ಲವನ್ನು ನನಗೆ ಉಪದೇಶ ಮಾಡಿ ಅಂತ ವಿದುರ ಕೇಳಿದಾಗ ಉದ್ಧವ ಅಂತಾನೆ, ನಾನು ನಿನಗೆ ಮಾಡೋದಿಲ್ಲಪ್ಪ. ನಾನು ಕೃಷ್ಣನ ಹತ್ತಿರ ಉಪದೇಶವನ್ನು ಪಡೆಯಬೇಕಾದರೆ ಮೈತ್ರೇಯರು ಅಲ್ಲಿ ಬಂದಿದ್ದರು. ಹಾಗಾಗಿ ಆ ಮೈತ್ರೇಯರಿಗೆ ಸ್ಪೆಷಲ್ಲಾಗಿ ದೇವರು ಅಸೈನ್ ಮಾಡಿದ್ದಾನೆ, ನೀನು ವಿದುರನಿಗೆ ಉಪದೇಶ ಮಾಡು ಅಂತ. ಹಾಗಾಗಿ ಆ ಮೈತ್ರೇಯರು ಬಂದು ನಿನಗೆ ಉಪದೇಶವನ್ನು ಮಾಡ್ತಾರೆ ಎಂದು ಹೇಳಿ ಕೊಟ್ಟು ಕಳಿಸ್ತಾರೆ. ಆಮೇಲೆ ಇದೇ ದ್ವಾರಿದ್ವ್ಯನದ್ಯಾಹ ಗಂಗಾದ್ವಾರ ಹರಿದ್ವಾರದಲ್ಲಿ ವಿದುರ ಮತ್ತು ಮೈತ್ರೇಯರ ಭೇಟಿಯಾಗತ್ತೆ. ಆ ಮೈತ್ರೇಯರು ಹರಿದ್ವಾರದಲ್ಲಿ ಕುಳಿತಿರ್ತಾರೆ ಗಂಗಾ ನದಿಯ ತೀರದಲ್ಲಿ. ವಿದುರ ಬಂದು ನಮಸ್ಕಾರವನ್ನು ಮಾಡಿ ಉಪದೇಶವನ್ನು ಮಾಡಿ ಅಂತ ಕೇಳ್ತಾರೆ. ತತ್ಸಾಧು ವರ್ಯಾದಿಶ ಶರ್ಮ ವರ್ತಮ. ನೋಡಿ, ನನಗೊಂದು ಉಪದೇಶ ಮಾಡಿರಿ. ಏನು ಅಂದರೆ, ಯಾವ ಕರ್ಮಗಳನ್ನು ಮಾಡುವುದರಿಂದ ಅಥವಾ ಯಾವ ಕರ್ಮವನ್ನು ಮಾಡಿ ಭಗವಂತನ ಆರಾಧನೆ ಮಾಡಿದರೆ ಭಗವಂತ ನಮಗೆ ವೈರಾಗ್ಯವನ್ನು ಕೊಟ್ಟು ಭಕ್ತಿಯನ್ನು ಕೊಟ್ಟು ನಮ್ಮ ಮನಸ್ಸನ್ನು ಶುದ್ಧ ಮಾಡಿ ನಮ್ಮ ಮನಸ್ಸಿನಲ್ಲಿ ಭಗವಂತ ಇದ್ದು ನಮ್ಮಿಂದ ಶ್ರವಣ ಮನನ ನಿಧ್ಯಾಸನವನ್ನು ಮಾಡಿ ತನ್ನ ಅಪರೋಕ್ಷ ಜ್ಞಾನವನ್ನು ಕೊಡ್ತಾನೆ. ಅಂಥ ಕೆಲಸವನ್ನು ನನಗೆ ಹೇಳಿ. ಒಂದೇ ಮಾತಿನಲ್ಲಿ ಎಲ್ಲ ಏನೇನಿರಬೇಕು? ದೇವರು ಯಾವ ಕರ್ಮ ನಾನು ಮಾಡಬೇಕು ಅಂದರೆ ಯಾವ ಕರ್ಮವನ್ನು ಮಾಡೋದರಿಂದ ದೇವರು ನಮಗೆ ವೈರಾಗ್ಯವನ್ನು ಕೊಟ್ಟಿರಬೇಕು. ವೈರಾಗ್ಯ ಕೊಟ್ಟು ನಡಿ ಹೋಗು ಅಂತ ಬಿಟ್ಟಿರಬಾರ್ದು. ವೈರಾಗ್ಯವನ್ನು ಕೊಟ್ಟ ಮೇಲೆ ಅದರಿಂದ ಭಕ್ತಿಯನ್ನು ಕೊಡಬೇಕು. ಭಕ್ತಿ ಕೊಟ್ಟಿನಲ್ಲ ಸಾಕು, ಭಕ್ತಿಯನ್ನು ಕೊಟ್ಟ ಮೇಲೆ ನಮ್ಮ ಮನಸ್ಸು ಶುದ್ಧ ಆಗಬೇಕು. ಮನಸ್ಸು ಶುದ್ಧ ಆದ ಮೇಲೆ ಭಗವಂತ ಅದರಲ್ಲಿ ಬಂದು ನೆಲೆಸಬೇಕು. ಅದೆಲ್ಲ ಆದ ಮೇಲೆ ಶ್ರವಣ ಮನನ ನಿಧ್ಯಾಸನ ಆಗಬೇಕು. ಅದರಿಂದ ಅಪರೋಕ್ಷ ಜ್ಞಾನವನ್ನು ಕೊಡಬೇಕು. ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಅದರಿಂದ ಮೋಕ್ಷವನ್ನು ನಮಗೆ ನೀಡಬೇಕು. ಇಷ್ಟು ನಂದು ಉದ್ದ ಇದೆ, ಇಷ್ಟುದ್ದ ಇದೆ. ಇದನ್ನು ಮಾಡಲಿಕ್ಕೆ ಏನು ಬೇಕು ಹೇಳ್ರಿ? ಬಹಳ ಸುಂದರವಾಗಿ ಪ್ರಶ್ನೆಯನ್ನು ಮಾಡ್ತಾರೆ. ಅಂತಹ ಜನಸ್ಯ ಉಪದೇಶವನ್ನು ಮಾಡ್ತಾರೆ. ವಿದುರ ಅಂತಾರೆ, ನೋಡಿ ನನಗೆ ನನ್ನ ಸಲುವಾಗಿ ಏನು ಬಹಳ ದುಃಖ ಇಲ್ಲ. ಆದರೆ ಜನ ಏನಿದ್ದಾರೆ ನೋಡಿ, ಜನಸ್ಯ ಕೃಷ್ಣಾದ್ವಿಮುಖಸ್ಯ ದೈವಾದ ಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೈಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಕೃಷ್ಣಾದ್ವಿಮುಖರು ಎಲ್ಲರೂ ನಾವು ಭಗವಂತನಿಂದ ವಿಮುಖರಾಗಿದ್ದೇವೆ. ಆದ್ದರಿಂದ ಭಗವಂತನಿಂದ ವಿಮುಖರಾದಂತಹ ಆ ಜನರಿಗೆ ಹೇಗೆ ಉದ್ಧಾರ ಆದೀತು ಅದನ್ನು ನೀವು ನನಗೆ ತಿಳಿಸಿಕೊಡಿ. ಭಗವಂತ ಮಹಾಭಾರತವನ್ನು ಬರೆದಿದ್ದಾನೆ ನಿಜ, ಆದರೆ ಆ ಮಹಾಭಾರತ ಇದು ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಹಿಂದೆ ಬಂದಿದೆ, ಮಹಾಭಾರತ ಯಾರಿಗೂ ಅರ್ಥ ಆಗೋದಿಲ್ಲ. ಹಾಗಾಗಿ ಮಹಾಭಾರತ ಅರ್ಥವಾಗದೇ ಇದ್ದದ್ದರಿಂದ ನಮಗೆ ಸುಲಭವಾಗಿ ಭಗವಂತನ ಜ್ಞಾನ ಆಗುವಂತೆ ನಮಗೆ ತಿಳಿಸಿಕೊಡಿ.